ರಕ್ಷಿಸುವುದಂದೇ ರಕ್ಷಿಸು. ಏನು ದಿವಿಜೇಶ ಈ ಕಾಲಕಾಲದ ಹಾವಳಿ ಹೆಚ್ಚುತ್ತಾ ಇದೆ. ಆತನ ಆಗಲೇಬೇಕು, ಲೋಕದಲ್ಲಿ ಧರ್ಮ ಉಳಿಯಬೇಕು. ಹಾಗಾಗಿ ಬೇಕು ಅಂತಾದ್ರೆ ನಿಮ್ಮ ಮಗ ಕುಮಾರನನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಡಬೇಕು ಸ್ವಾಮಿ. 7 ದಿವಸ ಅವನನ್ನು ಕಳುಹಿಸಿಕೊಟ್ರೆ ದೇವರ ಮಗನಲ್ಲಿ 7 ದಿವಸ ಸಾಕಾಗಿದ್ದಾರೆ. ದೇವರ ಮಗನಾದ್ರೂ ಮಗುವೇ ಅಲ್ಲ, ಆದ್ರೆ ಸಾವಿರ ಅವನ ಕೈಯಲ್ಲಿ ಅಲ್ಲ. ಅದಕ್ಕೆ ಸ್ವಲ್ಪ ಸಮಯದಾಗಲಿ ರಾಕ್ಷಸನನ್ನು ನೋಡಿದ್ರೆ ಆಗಿದ್ರೆ ಅವನದ್ದು ಭಕ್ತಿ ಹೆಚ್ಚಾಗಿದ್ದಾನೆ ಅಂತ ಹಾಗ ಗಂಡ ಮಗು ಅವನಿಗೆ ಸಣ್ಣ ಮಗು ಆಯ್ತಾ ನಿಮ್ಮ ಪಾದದ ಬಳಿಗೆ ಬಂದು ಅವರಿಗೆ ಬಂದಂತಹ ಕಷ್ಟವನ್ನು ನೋಡಿಕೊಂಡು ಬರುತ್ತಾರೆ. ಹಾಗಿರುವಾಗ ನಾವು ಅವರ ಕಷ್ಟವನ್ನು ಪರಿಹಾರ ಮಾಡಬೇಕು. ಈಗ ಬೇಡ, ಇನ್ನು ಮಾತ್ರವೇ ಕೇಳಿಸಿತು. ಅದಕ್ಕೆ ಬೇಕಾಗಿ ಗುರುಗಳ ಮನೆಗೆ ಹಾಗಾಗಿ ನನ್ನ ಮಾಡಿ ಕಳಿಸಿದ್ರೆ
ನೀ ತೊಡಗಿಸಿಕೊಂಡ ಕ್ರಮಕ್ಕೆ ನಾನು ಸಂತೋಷವನ್ನೇ ಅನುಭವಿಸಿದ್ದೇನೆ. ಹ. ದೇವೇಂದ್ರ, ದೇವರೇ, ನಾನೇ ಕಳುಹಿಸಿಕೊಟ್ರೆ ಕೆಲಸ ಆಗುವುದಿಲ್ಲ ಅಂತಲೇ ನಾನು ಹಾಗಾಡಿದ್ದು. ಹೌದಾ? ಯಾಕೆ ಬಲ್ಲೆಯ? ಯಾಕೆ? ವರಕ ಪಡೆದ ವರವೇನು? ಶಿವನ ಸುತ ಯುದ್ಧಕ್ಕೆ ಬಂದ್ರೆ ನನಗೆ ಮರಣ. ಶಿವ ಕಳಿಸಿಕೊಟ್ರೆ ಅಂತಲ್ಲಲ್ಲ, ಸ್ವತಃ ಅವನೇ ಯುದ್ಧಾಕಾಂಕ್ಷಿಯಾಗಿ ತೊಡಗಿಸಿಕೊಳ್ಳಬೇಕು ಅಂತ ನಾನೇ ಕರೆದು ಕಳಿಸಿಕೊಟ್ರೆ ಆಗುವುದಿಲ್ಲ. ಆದ್ದರಿಂದ ಅವನೇ ಸ್ವಯಂ ಸ್ಫೂರ್ತಿಯಿಂದ ಬಂದು ತೊಡಗಿಸಿಕೊಂಡಾಗ ಮಾತ್ರವೇ ಪರಿಣಾಮ ಸಿಗುತ್ತದೆ ಎನ್ನುವಂತ ಲಕ್ಷ್ಯದಿಂದ ಹಾಗಾಡಿದೆ. ಈಗ ಅವನ ಮುಖ ನೋಡಿ ಪಾಪ ಮಾಡಿ ಹೋಗಿದೆ. ಹೌದು ದಿವಸದಲ್ಲಿ ಇಷ್ಟು ಬೇಕಂತ ಹೌದು ಹೌದು ಲಕ್ಷ ಹಾರಿದ್ರು ಅಯ್ಯೋ ದೇವರು ಮಗ ಹಾರಿದ್ರು ಹೌದು ಅಲ್ಲಿಯೂ ಹಾರಬೇಕು. ಅಂದ್ರೆ ಈ ಬಾಲ ಅಥವಾ ಅಲ್ಲೇ ಭಗವಂತ ದೇವರು ಹೌದು ಆ ದೇವರ ಆ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳುವಂತ ಅವನ ಕ್ರಮಕ್ಕೆ ನೀವೆಲ್ಲರೂ ಸಂತೋಷನಾದದ್ದೇ ನಾನು ಅರ್ಥೈಸಿಕೊಂಡೆ. ಮಗು ಹೋಗಿ ಬಾ. ಆದ್ರೆ ಒಂದುಂಟು, ಹೀಗೆ ಹೋಗುದಲ್ಲ, ಸಣ್ಣ ಮಗು, ಅವನನ್ನು ಎತ್ತಿಕೊಂಡೇ ಹೋಗಬೇಕು. ದೇವರ ಸಿಟ್ಟಿನ ಬರದಲ್ಲಿ ಅಷ್ಟು ಹಾರಿದವರಿಗೆ ನಡುವುದಕ್ಕೆ ಕೊಡುವುದಿಲ್ಲ. ಈಗ ನಿನಗೆ ಬರಬೇಕಾ ಬೇಡ? ಅದು ನಿನಗೆ ಆದಾಯದಲ್ಲಿ ಅದು ಕೂಡ ನಿಮ್ಮ ಮಗನನ್ನು ನಾನು ಹೊತ್ತುಕೊಂಡು ಹೋಗ್ತೇನೆ. ನನಗೆ ನೀನು ಹೊತ್ತುಕೊಂಡು ಹೋಗುದನ್ನು ನೋಡ್ಬೇಕು. ಏನ್ ಮಾಡುದು? ಆಮೇಲೆ ಇದ್ದಾದ ನಂತರ ಹಾಗೇ ಹೊತ್ತುಕೊಂಡು ನನ್ನ ಹತ್ರ ಬರ್ಬೇಕು. ಹಾಗೆ ಆಗ್ಬೇಕಲ್ಲ. ಹೌದಲ್ಲ? ಹಾಗೆ ಆಗ್ಬೇಕಂತ. ದೇವರ ಕರುಣೆ. ಆಗ ನಾವು ಒಂದು ತಿಳಿಯುವುದು, ಮೊದಲು ಒಮ್ಮೆ ಅಮ್ಮನ ಆಶೀರ್ವಾದ ತಗೋ. ಅಮ್ಮ, ಸರಿ, ಹೋಗು. ಮತ್ತೆ ನಾನು ಇಲ್ಲಿಯೇ ಸಿಗ್ತೇನೆ ಅಂತಿಲ್ಲ, ನೀನು ಬಂದಲ್ಲಿಗೆ ನಾಳೆ ಬರ್ತೇನೆ. ಹಿಂಗೆ ಹೋಗ್ಬೇಕು. ಹಾಗೆ ನೋಡೋದು. ಈಗ ನಾನು ಹೇಳಿದ್ದಲ್ಲ, ಕಾರ್ಯಕ್ರಮದ ತೊಂದರೆ ಹೆಚ್ಚಾಗಿದೆ ಅಂತ, ನಾವು ಸಾಯುವುದು ಎಷ್ಟೇ ಸಾಯ್ಬೇಕು, ಸಾಯ್ಬೇಕು.